Hi everyone, welcome back to my class. Students, this session is the continuation of the lesson acids, bases and salts. So previous session alli nimge last topic na nimge helididdu what happens to acid or a base in water. So ee ಒಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಏನಾಗುತ್ತೆ, ಆಸಿಡ್ ಜನರೇಟ್ಸ್ H+ ions, ಬೇಸ್ ಜನರೇಟ್ಸ್ OH- ions. ಸೊ ನೀರಲ್ಲಿ ನಾವು ನೀರಿಗೆ ಆಸಿಡ್ ಅನ್ನ ಹಾಕಿದಾಗ ಏನಾಗುತ್ತೆ, ಸೊ ಆಸಿಡ್ ಅನ್ನ ಹಾಕಿದಾಗ H+ ions ಜನರೇಟ್ ಆಗುತ್ತೆ, ಬೇಸ್ ಅನ್ನ ಆಡ್ ಮಾಡಿದಾಗ OH- ions ಜನರೇಟ್ ಆಗುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ರೈಟ್? ಸೊ ಅಂಡ್ ಪ್ಲೀಸ್ ನೋಟ್, ನಾಟ್ ಆಲ್ ದ ಬೇಸಸ್ ಡಿಸಾಲ್ವ್ ಇನ್ ವಾಟರ್. ಪ್ರತಿಯೊಂದು ಬೇಸು ಕೂಡ ವಾಟರ್ಲಿ ಡಿಸಾಲ್ವ್ ಆಗೋದಿಲ್ಲ. ಆಲ್ಕಲಿ ಇಸ್ ದ ಬೇಸ್ ದಟ್ ಡಿಸಾಲ್ವ್ ಇನ್ ದ ವಾಟರ್. ಸೊ ಇಷ್ಟನ್ನ ನಾನು ಪ್ರೀವಿಯಸ್ ಸೆಷನ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಲೆಟ್ ಮೀ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವೆಶನ್. ವೈ ಡಸ್ ಅನ್ aqueous ಸೊಲ್ಯೂಷನ್ ಆಫ್ ಆಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ವಾಟ್ ಇಸ್ ದ ರೀಸನ್? ಸಿ, ನಿಮಗೆ ಗೊತ್ತಿರೋ ಹಾಗೆನೆ ಫಾರ್ ಎನಿಥಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಯಾವುದೇ ಒಂದು ಸೊಲ್ಯೂಷನ್ಗೆ ಇಫ್ ಎಲೆಕ್ಟ್ರಿಸಿಟಿ ಹ್ಯಾಸ್ ಟು ಬಿ ಕಂಡಕ್ಟೆಡ್, it should have free ions. ಹೌದಲ್ವಾ? ಸೊ ಎನಿಥಿಂಗ್ ವಿಚ್ ಹ್ಯಾವ್ ಫ್ರೀ ions will conduct the electricity. Ions ಅಂದಾಗ ಪಾಸಿಟಿವ್ ion and ನೆಗೆಟಿವ್ ion. ಓಕೆ, ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಶುಡ್ ಹ್ಯಾವ್ ದ ಫ್ರೀ ions. ಫ್ರೀ ions ಇರಬೇಕು. ಕ್ಲಿಯರ್? ಸೊ ಇಫ್ ಯು ಸಿ ದ ಮೂಮೆಂಟ್ ವೆನ್ ಯು ಪುಟ್ ದ HCl ಟು ವಾಟರ್, ಅಂದರೆ ನೀವು ವಾಟರ್ ಇರುವಂಥ ಒಂದು ಬೀಕರ್ಗೆ HCl ಅನ್ನ ಆ್ಯಡ್ ಮಾಡಿದಾಗ, ಈಗ ಆಲ್ರೆಡಿ ಬೀಕರಲ್ಲಿ ವಾಟರ್ ಇದೆ, ಸೊ ನೀವು ಇವಾಗ ಇದಕ್ಕೆ ಸ್ಲೋಲಿ HCl ಅನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ಇದನ್ನು ಆ್ಯಡ್ ಮಾಡಿದ ತಕ್ಷಣ ಇಟ್ ಗಿವ್ಸ್ ಅಯಾನ್ಸ್. ವಾಟ್ ಆರ್ ದ ಅಯಾನ್ಸ್ ವಿಚ್ ಇಸ್ ಗಿವನ್ ಬೈ ದ HCl? H+ and Cl-. It gives H+ and Cl- ions. So these ions are responsible to conduct the electricity. ಸೇಮ್ ಥಿಂಗ್, ಸಪೋಸ್ ಈಗ ನೀವು ಪ್ಯೂರ್ ವಾಟರ್ನ ತಗೊಂಡು, ಡಿಸ್ಟಿಲ್ಡ್ ವಾಟರ್ನ ತಗೊಂಡು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತೀನಿ ಅಂದರೆ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಬಟ್ ವೆನ್ ಯು ಪುಟ್ ಸಮ್ ಸಾಲ್ಟ್, ಆ ಒಂದು ವಾಟರ್ಗೆ ಸಾಲ್ಟನ್ನು NaCl ಅನ್ನು ಹಾಕಿದಾಗ, ಸಿ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಬೀಕರಲ್ಲಿ ನೀವು ಪ್ಯೂರ್ ವಾಟರನ್ನು ತಗೊಂಡಾಗ ಪ್ಯೂರ್ ವಾಟರ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಬಟ್ ವೆನ್ ಯು ಆ್ಯಡ್ NaCl, ಇದಕ್ಕೆ ನೀವು NaCl ಅಥವಾ ಸಾಲ್ಟ್ ಅಂತ ಏನು ಹೇಳ್ತೀವಿ, ಕಾಮನ್ ಸಾಲ್ಟ್, ಇದನ್ನು ಆ್ಯಡ್ ಮಾಡಿದಾಗ ವಿ ಗೆಟ್ Na+ and Cl- ions. Okay, and these ions make them the good conductor of electricity. So NaCl ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಪ್ಯೂರ್ ವಾಟರ್ ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಎಲೆಕ್ಟ್ರಿಸಿಟಿ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಫಾರ್ ದ ಎಲೆಕ್ಟ್ರಾನ್ಸ್ ಟು ಕ್ಯಾರಿ ಇಟ್ ನೀಡ್ ಎ ಕ್ಯಾರಿಯರ್. ಓಕೆ, ಈ ಎಲೆಕ್ಟ್ರಾನ್ಸ್ ಕ್ಯಾರಿ ಆಗಬೇಕು ಅಂದರೆ ದೇ ನೀಡ್ ಅ ಕ್ಯಾರಿಯರ್. ಓಕೆ, ಸೊ ದೀಸ್ ಕ್ಯಾರಿಯರ್ ಆರ್ ದ ions. ವಿಚ್ ಆರ್ ದ ions ವಿ ಹ್ಯಾವ್ ಸೀನ್ ಹಿಯರ್? Na+ and Cl- and H+ and Cl- ions. Okay, so the electrons need a carrier. So these carriers are the ions, and these ions, they are responsible to conduct the electricity. Okay, artha aitala? See, in case of metal also, metals like it may be the copper or zinc, ಕೆಲವೊಂದು ಎಕ್ಸಾಂಪಲ್ ನ ಹೇಳ್ತಾ ಇದ್ದೀನಿ, ಕಾಪರ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, they also have free electrons. So these metals also they conduct electricity. ಇದು ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ವುಡ್ ಅಲ್ಲಿ ಏನಾಗುತ್ತೆ, ದೇ ಡು ನಾಟ್ ಹ್ಯಾವ್ ದ ಫ್ರೀ ಎಲೆಕ್ಟ್ರಾನ್ಸ್. ವುಡ್, ದೇ ಡು ನಾಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ದೇ ಡೋಂಟ್ ಹ್ಯಾವ್ ಫ್ರೀ ಅಯಾನ್ಸ್, ಸೊ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಿದೆಯಲ್ಲ? ಬಟ್ ಇನ್ ಕೇಸ್ ಆಫ್ ವಾಟರ್ ಏನಾಯಿತು, ದೇ ಡು ನಾಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಬಟ್ ವೆನ್ ವಿ ಆ್ಯಡ್ ಆಸಿಡ್ ಆರ್ ಬೇಸ್, ವಾಟರ್ಗೆ ನಾವು ಆಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಿದಾಗ, ಆಸಿಡ್ ಅಂದರೆ ಆಸ್ ಐ ಟೋಲ್ಡ್ ಯು HCl, ಬೇಸ್ ಅಂದಾಗ ದ ಬೇಸ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ಇಸ್ NaOH. ಸೊ ಆಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ಇದರಿಂದ ಏನಾಗುತ್ತೆ, ವಾಟರ್ ಹ್ಯಾಸ್ ಅ ಕೆಪಾಸಿಟಿ ಟು ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಕ್ಲಿಯರ್? ಅರ್ಥ ಆಯ್ತಲ್ಲ? ಫೈನ್. ಓಕೆ, ನೌ ದ ನೆಕ್ಸ್ಟ್ ಕ್ವೆಶನ್ ಈಸ್, ವೈ ಈಸ್ ದ ಡ್ರೈ HCl ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ಲಿಟ್ಮಸ್? ಡ್ರೈ HCl ಗ್ಯಾಸ್ ಡ್ರೈ ಲಿಟ್ಮಸ್ ಪೇಪರ್ನ ಕಲರ್ನ ಚೇಂಜ್ ಮಾಡೋಕ್ಕೆ ಆಗಲ್ಲ. ವಾಟ್ ಈಸ್ ದ ರೀಸನ್? ಸೊ ಫಾರ್ ದಿಸ್ ಯು ಹ್ಯಾವ್ ಅನ್ ಆಕ್ಟಿವಿಟಿ ಇನ್ ಯೋರ್ ಟೆಕ್ಸ್ಟ್ ಬುಕ್. ಓಕೆ, ದಟ್ ಇಸ್ ಆಕ್ಟಿವಿಟಿ 2.9. So this is activity 2.9 which is given in your textbook. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಈಗ ಕ್ವೆಶ್ಚನ್ ಏನು, ವೈ ಈಸ್ ದ ಡ್ರೈ HCl ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ದ ಲಿಟ್ಮಸ್? ಡ್ರೈ HCl ಗ್ಯಾಸು ಲಿಟ್ಮಸ್ ಪೇಪರ್ನ ಕಲರ್ ಚೇಂಜ್ ಮಾಡೋದಿಲ್ಲ, ರೀಸನ್ ಏನು ಇದಕ್ಕೆ ಅಂತ ಕೇಳಿದ್ದಾರೆ. ಸೊ ಟು ನೋ ದ್ಯಾಟ್ ಯು ಹ್ಯಾವ್ ಟು ನೋ ಅಬೌಟ್ ದಿಸ್ ಆಕ್ಟಿವಿಟಿ. ಸೊ ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋಕ್ಕೆ ಫಸ್ಟ್ಲಿ ಯು ನೀಡ್ ದ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಸೊ ಆ ಟೆಸ್ಟ್ ಟ್ಯೂಬ್ ಒಳಗಡೆ ಫಸ್ಟ್ ವಿ ಆರ್ ಆ್ಯಡಿಂಗ್ ಸೋಡಿಯಂ ಕ್ಲೋರೈಡ್, NaCl. ದಿಸ್ ಈಸ್ ಸಾಲಿಡ್ ಸೋಡಿಯಂ ಕ್ಲೋರೈಡ್. ಸಾಲಿಡ್ ಸೋಡಿಯಂ ಕ್ಲೋರೈಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ.
So after adding solid sodium chloride, later we have to add concentrated sulfuric acid to this. Solid sodium chloride ತಗೊಂಡಂತ ಟೆಸ್ಟ್ ಟ್ಯೂಬ್ಗೆ we are adding concentrated sulfuric acid, not the dilute ಅಲ್ಲ. ಇದು ಕಾನ್ಸಂಟ್ರೇಟೆಡ್ ಅಂದರೆ ಹೈಲಿ ರಿಯಾಕ್ಟಿವ್, ಮೈಲ್ಡ್. ಡೈಲ್ಯೂಟ್ ಅಂದರೆ ಇಟ್ ಈಸ್ ಮೈಲ್ಡ್ ಇನ್ ನೇಚರ್. ನಿಮಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆ, ರೈಟ್? ಸೊ ಹಿಯರ್ ವಿ ಆರ್ ಆ್ಯಡಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಟು ಸಾಲಿಡ್ ಸೋಡಿಯಂ ಕ್ಲೋರೈಡ್. ಸೊ ಇದನ್ನು ಆ್ಯಡ್ ಮಾಡಿದಾಗ ಏನಾಯಿತು, ಈಗ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ರಿಯಾಕ್ಟೆಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಇದರಿಂದ ಏನು ಫಾರ್ಮ್ ಆಗುತ್ತೆ? there is formation of sodium sulfate, Na2SO4, and also there is liberation of HCl gas. ಸೊ ಯಾವ ಗ್ಯಾಸ್ ಲಿಬರೇಟ್ ಆಯಿತು ಇಲ್ಲಿ? HCl ಗ್ಯಾಸ್ ಲಿಬರೇಟ್ ಆಗ್ತಿದೆ. HCl ಗ್ಯಾಸ್ ಲಿಬರೇಟ್ ಆಗ್ತಿದೆ. ಈಗ ಲಿಬರೇಟ್ ಆದಂಥ HCl ಗ್ಯಾಸ್ಗೆ ವಿ ಆರ್ ಟೆಸ್ಟಿಂಗ್ ವಿತ್ ದ ಹೆಲ್ಪ್ ಆಫ್ ಲಿಟ್ಮಸ್ ಪೇಪರ್. ಸೊ ಹಿಯರ್ ವಿ ಹ್ಯಾವ್ ಟೇಕನ್ 2 litmus paper. One is dry litmus paper and another one is the wet litmus paper. ಸೊ ಈಗ ಇವಾಲ್ವ್ ಆದಂಥ ಗ್ಯಾಸನ್ನು ಡ್ರೈ ಲಿಟ್ಮಸ್ ಪೇಪರಲ್ಲಿ ನಾವು ಚೆಕ್ ಮಾಡಿದಾಗ ಏನಾಗುತ್ತೆ? ಲಿಟ್ಮಸ್ ಪೇಪರ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ಇಟ್ಸ್ ಕಲರ್. ಡ್ರೈ ಲಿಟ್ಮಸ್ ಪೇಪರ್ ಏನಾಗುತ್ತೆ? ಇಟ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ಇಟ್ಸ್ ಕಲರ್. ಬಿಕಾಸ್ ಯಾಕೆ? ಫಾರ್ ಎನಿಥಿಂಗ್ ಟು ಚೇಂಜ್ ದ ಕಲರ್ ಇಟ್ ಶುಡ್ ಹ್ಯಾವ್ H+ ions. ಹೌದಲ್ವಾ? ಸೊ ಇಫ್ ದ ಲಿಟ್ಮಸ್ ಪೇಪರ್ ಹ್ಯಾಸ್ ಟು ಚೇಂಜ್ ಇಟ್ಸ್ ಕಲರ್ ಇಟ್ ಶುಡ್ ಹ್ಯಾವ್ H+ ions. ಸೊ ಡ್ರೈ HCl ಗ್ಯಾಸ್ಗೆ, so dry HCl gas alli there is no H+ ions. Please note it. Dry HCl gas alli the HCl gas do not have H+ ions. The moment you put the dry HCl in the water, it gets the ions. ಏನಾಗುತ್ತೆ? ಆ HCl ಗ್ಯಾಸ್ಗೆ ions ಸಿಗುತ್ತೆ. So then it becomes acidic in nature. But ನಾವು ಡ್ರೈ HCl ಅಲ್ಲಿ ಟೆಸ್ಟ್ ಮಾಡಿದಾಗ, ಡ್ರೈ HCl ಗ್ಯಾಸನ್ನು ಲಿಟ್ಮಸ್ ಪೇಪರಲ್ಲಿ ಟೆಸ್ಟ್ ಮಾಡಿದಾಗ ಏನಾಗುತ್ತೆ? ವಿ ಕೆನಾಟ್ ಸಿ ಎನಿ ಚೇಂಜ್ ಇನ್ ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್. ಲಿಟ್ಮಸ್ ಪೇಪರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಕ್ಲಿಯರ್? ಬಟ್ ದ ಮೂಮೆಂಟ್ ಯು ಆ್ಯಡ್ ವಾಟರ್, ನಾವು ವಾಟರ್ನ ಡ್ರೈ HCl ಗ್ಯಾಸ್ಗೆ ಆ್ಯಡ್ ಮಾಡಿದಾಗ, ಹೌ? ಥ್ರೂ ವೆಟ್ ಲಿಟ್ಮಸ್ ಪೇಪರ್. ವೆಟ್ ಲಿಟ್ಮಸ್ ಪೇಪರ್ನ ನಾವು ಡ್ರೈ HCl ಗ್ಯಾಸನ್ನು ನೋಡ್ಬೋದು ನೀವು. ಇದೇ ಆಕ್ಟಿವಿಟಿ ಇಲ್ಲೂ ಕೂಡ ವಿತ್ ಹೆಲ್ಪ್ ಆಫ್ ಡೆಲಿವರಿ ಟ್ಯೂಬ್ ದ HCl ಗ್ಯಾಸ್ ಇಸ್ ಡೈರೆಕ್ಟ್ಲಿ ರೀಚಿಂಗ್ ದ ಮಾಯಿಸ್ಟ್ ಅಂದರೆ ವೆಟ್ ಲಿಟ್ಮಸ್ ಪೇಪರ್. ಸೊ ಇಲ್ಲಿ ನೋಡಬಹುದು ನೀವು HCl ಗ್ಯಾಸ್ ಮಾಯಿಸ್ಟ್ ಲಿಟ್ಮಸ್ ಪೇಪರನ್ನು ಕಾಂಟ್ಯಾಕ್ಟ್ಗೆ ಬಂದಾಗ ಏನಾಗ್ತಿದೆ? ಬ್ಲೂ ಲಿಟ್ಮಸ್ ಪೇಪರ್ ಇಸ್ ಚೇಂಜಿಂಗ್ ಇಟ್ಸ್ ಕಲರ್ ಟು ರೆಡ್. ಕರೆಕ್ಟ್? ಸೊ ದಿಸ್ ಇಂಡಿಕೇಟ್ಸ್ HCl ಈಸ್ ಆಸಿಡಿಕ್ ಇನ್ ನೇಚರ್. ವಾಟ್ ಈಸ್ ಇಟ್? ಇಟ್ ಈಸ್ ಆಸಿಡಿಕ್ ಇನ್ ನೇಚರ್. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ಡ್ರೈ HCl ಗ್ಯಾಸ್ ಡಸ್ ನಾಟ್ ಫಾರ್ಮ್ ದ H+ ion. ಬಿಕಾಸ್ ಡ್ರೈ HCl is in the gas form. So it does not have the H+ ions. Clear? But the moment when it come in contact with water ಏನಾಗುತ್ತೆ? Dry HCl, it will get the H+ ions. So thereby it will show its acidic nature. Clear? ಅರ್ಥ ಆಯ್ತಲ್ಲ? So next, let me teach you the next concept. So the next concept is dilution. See, you have already understood about concentrated and dilute acids. See, we generally dilute acid or base and the process is called as dilution. Okay, and dilution is highly exothermic. Now dilute ಮಾಡುವಾಗ the reaction is highly exothermic. Exothermic ಅಂದ್ರೆ ಏನು? It releases the heat. It is an exothermic reaction. So how can we define dilution? It is a process of dissolving an acid or a base. ಒಂದು ಆಸಿಡ್ ಅನ್ನ ಅಥವಾ ಬೇಸ್ ಅನ್ನ ಡಿಸಾಲ್ವ್ ಮಾಡುವಂತ ಒಂದು ಪ್ರೋಸೆಸ್ ಇದು. ಡಿಸಾಲ್ವ್ ಮಾಡುವಂತ ಒಂದು ಪ್ರೋಸೆಸ್. Okay, along with the water. So this process we call it as dilution. And ಈ process it is highly exothermic because heat release ಆಗುತ್ತೆ. So when we add acid to the water, what happened? The heat will be released. So it is called exothermic reaction. So ಈಗ ಏನು ಮಾಡೋಣ ಅಂದರೆ ಒಂದು ಆಕ್ಟಿವಿಟಿ ಮುಖಾಂತರ ತಿಳ್ಕೊಳ್ಳೋಣ. See, when we add acid to the water, let us take a beaker. So this beaker is containing the water. ಇದರಲ್ಲಿ ವಾಟರ್ ಇದೆ ಅಂತ assume. Okay. So ಈ ಬೀಕರಲ್ಲಿ ವಾಟರ್ ಇದೆ. Right? So we need to add the acid to this water slowly. ನಾವೇನಾದರೂ ಆಸಿಡನ್ನು ನೀರಿಗೆ ಈ ವಾಟರ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ we have to add the acid slowly by stirring. ಸ್ಟಿರರ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಹೌದಲ್ವಾ? ಐ ಹ್ಯಾವ್ ಶೋನ್ ಯು ಇನ್ ದ ಲ್ಯಾಬ್ರೇಟ್ರಿ. ಸೊ ಒಂದು ಸ್ಟಿರರ್ನ ತಗೊಂಡು ಆ್ಯಸಿಡನ್ನು ಆ್ಯಡ್ ಮಾಡುವಾಗ ಸ್ಟಿರ್ ಮಾಡ್ತಾ ಮಾಡ್ತಾ ಏನು ಮಾಡಬೇಕು? ನೀವು ವಾಟರ್ಗೆ ಆ್ಯಸಿಡನ್ನು ಆ್ಯಡ್ ಮಾಡಬೇಕು. ಸಡನ್ನಾಗಿ ನೀವು ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ದೆರ್ ಈಸ್ ಚಾನ್ಸಸ್ ಆಫ್ ಕ್ರ್ಯಾಕಿಂಗ್
ದ ಬೀಕರೇ ಕ್ರ್ಯಾಕ್ ಆಗ್ಬೋದು, ಅಥವಾ ನಿಮಗೆ ಆ ಆಸಿಡ್ ವಾಟರ್ಗೆ ಹಾಕಿದ ತಕ್ಷಣ ಸ್ಪ್ಲಾಶ್ ಆಗ್ಬೋದು, ಬಿಕಾಸ್ ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ವಿ ನೀಡ್ ಟು ಆ್ಯಡ್ ಆಸಿಡ್ ಸ್ಲೋಲಿ ಬೈ ಸ್ಟಿರಿಂಗ್. ಸೊ ಅವಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗೋದು ಸ್ವಲ್ಪ ಸ್ಲೋ ಆಗುತ್ತೆ. ಎಕ್ಸಾಂಪಲ್, ಈಗ ಒಂದು ಬೀಕರಲ್ಲಿ 1 ಲೀಟರ್ ವಾಟರ್ನ ತೊಗೊಂಡು ನೀವು 1 ಲೀಟರ್ ವಾಟರ್ನ ತೊಗೊಂಡು ಇದಕ್ಕೆ 1 ಲೀಟರ್ ಈಗ ನೀವು HClನ ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ಏನಾಗುತ್ತೆ, ಇಟ್ ಜನರೇಟ್ಸ್ ಅ ಹ್ಯೂಜ್ ಹೀಟ್. 1 ಲೀಟರ್ ವಾಟರ್ಗೆ 1 ಲೀಟರ್ HClನ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಾಗಿ ಅದರಿಂದ ಹೀಟ್ ರಿಲೀಸ್ ಆಗುತ್ತೆ. ಸೊ ಇಟ್ ಮೇ ಸ್ಪ್ಲಾಶ್. ಸಮ್ಟೈಮ್ ಏನಾಗೋದು, ನೀವು ಹಾಕಿದ ತಕ್ಷಣ ನಿಮಗೆ ಅದು ಸ್ಪ್ಲಾಶ್ ಆಗ್ಬೋದು, ಅಥವಾ ನೀವು ವಾಟರ್ ಇಟ್ಟಂಥ ಕಂಟೈನರೇ ಬ್ಲಾಸ್ಟ್ ಆಗಬಹುದು. ಸೊ ವೆನ್ ವಿ ಹ್ಯಾವ್ ಟು ಆ್ಯಡ್ ದ ಆಸಿಡ್ ಆರ್ ದ ಬೇಸ್ ಟು ದ ವಾಟರ್, ವಿ ನೀಡ್ ಟು ಆ್ಯಡ್ ಸ್ಲೋಲಿ ಬೈ ಸ್ಟಿರಿಂಗ್. ನಾವು ಒಟ್ಟಿಗೆ ಆಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಬಾರ್ದು. ವಿ ನೀಡ್ ಟು ಆ್ಯಡ್ ಎನಿಥಿಂಗ್ ಟು ದ ವಾಟರ್, ಇಟ್ ಮೇ ಬಿ ಆಸಿಡ್ ಆರ್ ಬೇಸ್, ವಿ ನೀಡ್ ಟು ಆ್ಯಡ್ ಸ್ಲೋಲಿ. ಸ್ಲೋ ಆಗಿ ನಾವು ಸ್ಟಿರ್ ಮಾಡ್ತಾ ಆ್ಯಡ್ ಮಾಡಬೇಕು. ಆ್ಯಂಡ್ ಮಿಕ್ಸಿಂಗ್ ದ ಆಸಿಡ್ ಆರ್ ಬೇಸ್ ವಿತ್ ದ ವಾಟರ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಅಂದರೆ ನೀವು ಆಸಿಡ್ಗೆ, ನೀವು ತಗೊಂಡಂಥ ವಾಟರ್ಗೆ ಆಸಿಡನ್ನು ಅಥವಾ ಬೇಸನ್ನು ಆ್ಯಡ್ ಮಾಡಿದಾಗ, ದಿಸ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಅದರಲ್ಲಿರುವಂಥ ಅಯಾನ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವುದೆಲ್ಲ ಅಯಾನ್ ಇದೆ, ಇಲ್ಲ ಆದರೆ H+ ಇದೆ, Cl- ಇದೆ. ಸೊ H+ ಅಯಾನ್ಸ್ ಹಾಗೂ Cl- ಅಯಾನ್ಸ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ವಾಟರ್ಗೆ ಆ್ಯಡ್ ಮಾಡಿದಾಗ. ಸಪೋಸ್ ನೀವು ಈಗ ಬೇಸನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, Na+ ಆ್ಯಂಡ್ OH- ಅಯಾನ್ಸ್ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇಟ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಸೊ ಈ ಪ್ರೋಸೆಸ್ಸನ್ನು ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಡೈಲ್ಯೂಷನ್. ವಾಟ್ ಡು ವಿ ಕಾಲ್ ಇಟ್ ಆಸ್? ವಿ ಕಾಲ್ ಇಟ್ ಆಸ್ ಡೈಲ್ಯೂಷನ್. ಸೊ ಇಲ್ಲೊಂದು ಆಕ್ಟಿವಿಟಿ ಇದೆ. ಸೊ ಲೆಟ್ ಮಿ ರೀಡ್ ದಿಸ್ ಆಕ್ಟಿವಿಟಿ. ಸಿ, ಟೇಕ್ 10 ml ಆಫ್ ವಾಟರ್ ಇನ್ ದ ಬೀಕರ್. ಸೊ ಆ್ಯಕ್ಚುಲಿ ದಿಸ್ ಆಕ್ಟಿವಿಟಿ ಇಸ್ ಆಕ್ಟಿವಿಟಿ 2.10 ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಓಕೆ, ಸೊ ಇಲ್ಲಿ ಈ ಇಮೇಜ್ ಇಲ್ಲ, ಈ ಇಮೇಜನ್ನು ನಾನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಜಸ್ಟ್ ಡ್ರಾ ಮಾಡಿದ್ದೀನಿ. ಸೊ ಟೇಕ್ 10 ml ಆಫ್ ವಾಟರ್ ಇನ್ ದ ಬೀಕರ್. ಒಂದು ಬೀಕರ್ನಲ್ಲಿ 10 ml ಆಫ್ ವಾಟರ್ನ ತೊಗೊಂಡು ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್, ಅಗೇನ್ ಐಮ್ ಟೆಲ್ಲಿಂಗ್ ಕಾನ್ಸಂಟ್ರೇಟೆಡ್, ಹೈಲಿ ರಿಯಾಕ್ಟಿವ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಿ. ಓಕೆ, ಸೊ ವೆನ್ ಯು ಟಚ್ ದ ಬಾಟಮ್, ಈಗ ವಾಟರ್ ಇದ್ದಂಥ ಈ ಬೀಕರ್ಗೆ ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತಿದ್ರೆ ಏನಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ವಾ ಹೌದು. ಸೊ ವೆನ್ ಯು ಟಚ್ ದಿಸ್ ಬೀಕರ್, ವಾಟ್ ಈಸ್ ಯುವರ್ ಅಬ್ಸರ್ವೇಷನ್? ಸೊ ದ ಟೆಂಪರೇಚರ್ ಆಫ್ ದ ವಾಟರ್ ಇನ್ಕ್ರೀಸ್ಡ್, ಹೌದಲ್ವಾ. ಸೊ ನೀವು ಆ್ಯಸಿಡನ್ನು ಆ್ಯಡ್ ಮಾಡಿರೋದ್ರಿಂದ ವಾಟರ್ಗೆ ಏನಾಗುತ್ತೆ, ಇದರ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ದ ಟೆಂಪರೇಚರ್ ಆಫ್ ದ ಬೀಕರ್ ಇನ್ಕ್ರೀಸ್ಡ್ ಬಿಕಾಸ್ the temperature of the water increased, ಹೌದಲ್ವಾ, ಬಿಕಾಸ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೀವು ಬಾಟಮ್ನ ಟಚ್ ಮಾಡಿದ್ರೆ, ಬೀಕರ್ನ ಬಾಟಮ್ನ ಟಚ್ ಮಾಡಿದ್ರೆ ಏನಾಗುತ್ತೆ, ಯು ಫೀಲ್ ದ್ಯಾಟ್ ದ ಟೆಂಪರೇಚರ್ ಆಫ್ ದ ವಾಟರ್ ಈಸ್ ಇನ್ಕ್ರೀಸ್ಡ್ ವಿಚ್ ಈಸ್ ಇನ್ ದ ಬೀಕರ್. ಕ್ಲಿಯರ್? ಸೊ ಥ್ರೂ ದಿಸ್ ಆಕ್ಟಿವಿಟಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಸೊ ಆ್ಯಡಿಂಗ್ ದ ಆಸಿಡ್ ಟು ದ ವಾಟರ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಬಿಕಾಸ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ಸೊ ಈಗ ಇನ್ನೊಂದು ಕ್ವೆಶನ್ ನೋಡೋಣ. So this question is also in your textbook. Why is HCl and HNO3 ಅಂದರೆ hydrochloric acid and nitric acid or maybe any other acid shows the acidic character in the aqueous solution while the solutions of compounds like alcohol, glucose do not show the acidic character? ಯಾಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು, ನೈಟ್ರಿಕ್ ಆಸಿಡ್ ಆಗಿರ್ಬೋದು, ಅಥವಾ ಸಲ್ಫ್ಯೂರಿಕ್ ಆಸಿಡ್ ಆಗಿರ್ಬೋದು, ಯಾವುದೇ ಒಂದು ಆಸಿಡಿಕ್ ಪ್ರಾಪರ್ಟಿನ ಅದು ಶೋ ಆಫ್ ಮಾಡುತ್ತೆ. ಎಲ್ಲಿ? ಆಕ್ವಿಯಸ್ ಸೊಲ್ಯೂಷನ್ನಲ್ಲಿ. ಓಕೆ, ಬಟ್ ಆಲ್ಕೋಹಾಲ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು, ಆಸಿಡಿಕ್ ಪ್ರಾಪರ್ಟಿನ ಅದು ಶೋ ಮಾಡೋದಿಲ್ಲ, ತೋರಿಸೋದಿಲ್ಲ. ಯಾಕೆ? ದ ರೀಸನ್ ಈಸ್, ಸಿ, ಫಾರ್ ದ ಆಸಿಡಿಕ್ ಪ್ರಾಪರ್ಟಿ ಟು ಶೋ ನಮಗೆ ಏನು ಬೇಕು? ಫಾರ್ ದ ಆಸಿಡಿಕ್ ಪ್ರಾಪರ್ಟಿ ಟು ಶೋ ವಿ ನೀಡ್ H+ ಅಯಾನ್ಸ್. H+ ಅಯಾನ್ಸ್ ಬೇಕು ಆಸಿಡಿಕ್ ಪ್ರಾಪರ್ಟಿನ ಅದು ತೋರಿಸೋದಕ್ಕೆ. ಸೊ ವೆನ್ ವಿ ಟೇಕ್ HCl ಆರ್ ಎನಿ ಕೈಂಡ್ ಆಫ್ ಆಸಿಡ್, HCl ಆಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಸಿಡನ್ನು ನಾವು ತಗೊಂಡಾಗ, ವೆನ್ ವಿ ಆ್ಯಡ್ ದಿಸ್ ಆಸಿಡ್ ಟು ವಾಟರ್, ಇದನ್ನು ನಾವು ವಾಟರ್ಗೆ ಆ್ಯಡ್ ಮಾಡಿದಾಗ, ಯಾವುದೇ ಒಂದು ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಟ್ ಗಿವ್ಸ್ H+ ಅಯಾನ್ಸ್. ಏನಾಗುತ್ತೆ? H+ ಅಯಾನ್ಸ್ ಇದರಲ್ಲಿ ರಿಲೀಸ್ ಆಗುತ್ತೆ. ಸೊ ದೀಸ್ H+ ಅಯಾನ್ಸ್ ಏನಾಗುತ್ತೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಆಸಿಡಿಕ್ ನೇಚರ್. ಅರ್ಥ ಆಗ್ತಿದೆಯಲ್ಲ? ಯಾವುದೇ ಒಂದು ಆ್ಯಸಿಡನ್ನು, ಲೆಟ್ ಅಸ್ ಟೇಕ್ ನಾವು ಎನ್ ಎಕ್ಸಾಂಪಲ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್.
ಆರ್ ಯು ಕ್ಯಾನ್ ಆಲ್ಸೋ ಟೇಕ್ ನೈಟ್ರಿಕ್ ಆ್ಯಸಿಡ್. ಯಾವುದೇ ಒಂದು ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡಿದಾಗ, ವಾಟರ್ಗೆ ಐ ಆಮ್ ಜಸ್ಟ್ ರೈಟಿಂಗ್ ಅ ಪ್ಲಸ್ ಮಾರ್ಕ್, ಓಕೆ, ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸಿ ವೆನ್ ಯು ಆ್ಯಡ್ ದ ಆ್ಯಸಿಡ್ ಟು ದ ವಾಟರ್, so you can see there is release of H plus ions, right? So H plus ions ಏನಾಗುತ್ತೆ, they are responsible for the acidic nature. Okay, but when you add glucose, ನೀವು glucose or when you add alcohol, ಗ್ಲೂಕೋಸ್ ಅಥವಾ ಆಲ್ಕೋಹಾಲನ್ನು ಆ್ಯಡ್ ಮಾಡಿದಾಗ ದೇ ಹ್ಯಾವ್ ಹೈಡ್ರೋಜನ್, ಓಕೆ, ಬಟ್ ವೆನ್ ವಿ ಪುಟ್ ದಿಸ್ ಇನ್ ಟು ದ ವಾಟರ್ ದೇ ಡು ನಾಟ್ ಡಿಸೋಸಿಯೇಟ್. ಗ್ಲೂಕೋಸಲ್ಲೂ ಹಾಗೂ ಆಲ್ಕೋಹಾಲಲ್ಲೂ ಕೂಡ ಹೈಡ್ರೋಜನ್ ಅಯಾನ್ಸ್ ಇದೆ. ಬಟ್ ಇದನ್ನು ನಾವು ವಾಟರ್ಗೆ ಆ್ಯಡ್ ಮಾಡಿದಾಗ, ವೆನ್ ವಿ ಆ್ಯಡ್ ದಿಸ್ ಟು ದ ವಾಟರ್ ಏನಾಗುತ್ತೆ, ದೇ ಡು ನಾಟ್ ಡಿಸೋಸಿಯೇಟ್ ಬಿಕಾಸ್ ದೇ ಆರ್ ಬಾಂಡೆಡ್ ವಿತ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ಸ್ ಆರ್ ಸ್ಟ್ರಾಂಗೆಸ್ಟ್ ಬಾಂಡ್ಸ್ ಕಂಪೇರ್ಡ್ ದ ಅಯೋನಿಕ್ ಬಾಂಡ್. ಓಕೆ, ಈ ಬಾಂಡ್ಸ್ ಬಗ್ಗೆ ನೀವು ಫರ್ದರ್ ಲೆಸನ್ಸಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಕ್ಲಿಯರ್? ಸೊ ವೆನ್ ವಿ ಪುಟ್ HCl or nitric acid, what happen? ಸೊ ಇದನ್ನು ನಾವು ವಾಟರ್ಗೆ ಆ್ಯಡ್ ಮಾಡಿದಾಗ ಸೊ ಏನಾಗುತ್ತೆ ಅಂದರೆ ದೇ ಬ್ರೇಕ್ ದ ಬಾಂಡ್. ಹಿಯರ್ HCl ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ ದೇ ಆರ್ ಬ್ರೇಕಿಂಗ್ ದ ಬಾಂಡ್ ಟು ಗೆಟ್ H plus ions ಇಲ್ಲಿ ರಿಲೀಸ್ ಆಗುತ್ತೆ ಬಿಕಾಸ್ ಬಾಂಡ್ ಬ್ರೇಕ್ ಆಗುತ್ತೆ. ಬಟ್ ವೆನ್ ವಿ ಆ್ಯಡ್ ಗ್ಲೂಕೋಸ್ ಆರ್ ಆಲ್ಕೋಹಾಲ್ ಏನಾಗುತ್ತೆ, ದೇ ವಿಲ್ ನಾಟ್ ಕ್ರಿಯೇಟ್ H plus ions as they have strong bond. ಅದರ ಮಧ್ಯೆ ಏನಿರುತ್ತೆ, ಕೋವಲೆಂಟ್ ಬಾಂಡ್ ಇರುತ್ತೆ. ಕ್ಲಿಯರ್? ಸೊ it is difficult for it to break the bond. I hope you have understood. So anything to be acidic in nature, we need H plus ions, that is for sure. Okay, so now the next question is, while diluting an acid, why it is recommended that acid should be added to water but not water to acid? Dilution ಮಾಡುವಾಗ ಪ್ರತಿ ಬಾರಿನೂ we have to add acid, any acid, it may be any acid, to water. This is the right way, but not water to acid. This is a wrong way. Why? This is what the question is. So while diluting an acid, it is recommended that we have to add acid to the water but not water to acid. What will happen? Because it is an exothermic reaction. ಹೌದಲ್ವಾ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು exothermic reaction. So it gives lot of heat. Exothermic reaction ಆಗಿರೋದ್ರಿಂದ it releases lot of heat. So we need to take care. So we need to take water and add acid slowly. ಸೊ ನಾವು ನೀರನ್ನು ತಗೊಂಡು ಆ್ಯಸಿಡನ್ನು ಸ್ಲೋ ಆಗಿ ಡ್ರಾಪ್ ಬೈ ಡ್ರಾಪ್ ಹಾಕ್ತಾ ಸ್ಟರ್ ಮಾಡಬೇಕು. ಸೊ ದಿಸ್ ವಿಲ್ ಅವಾಯ್ಡ್ ಸ್ಪ್ಲಾಶಿಂಗ್. ಬಟ್ ನಾವು ಆ್ಯಸಿಡನ್ನು ಹೈ ಅಮೌಂಟಲ್ಲಿ ತೊಗೊಂಡು ವಾಟರ್ನ ಹಾಕಿದಾಗ ಏನಾಗುತ್ತೆ, ಸಡನ್ಲಿ ಇಟ್ ವಿಲ್ ಸ್ಪ್ಲಾಶ್. ದಿಸ್ ಇಸ್ ರಾಂಗ್ ಮೆಥಡ್. ಕ್ಲಿಯರ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವೈ ವಿ ಹ್ಯಾವ್ ಟು ಆ್ಯಡ್ acid to the water, not water to acid. Clear? So now the next question is, why is the concentration of hydroxide ions affected when excess base is dissolved in a solution of sodium hydroxide? ಅಂದರೆ ನಮ್ಮ ಹತ್ರ ಆಲ್ರೆಡಿ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇದೆ. NaOH is sodium hydroxide, so which is a base, right? So ಈ NaOH ಸೊಲ್ಯೂಷನ್ಗೆ ಮತ್ತೆ ನಾವು OH ಮೈನಸ್ ಅಯಾನ್ಸನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆಲ್ರೆಡಿ ಬೇಸ್ ಇದೆ, ಇರುವಂಥ ಬೇಸಿಗೆ OH ಮೈನಸ್ ಅಯಾನ್ಸ್ ಅಂದರೆ ಮತ್ತೆ ಬೇಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, OH ಮೈನಸ್ ಅಯಾನ್ಸ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ಸೊ ಆಲ್ರೆಡಿ ವಿ ಹ್ಯಾವ್ ಬೇಸ್, ಅಗೇನ್ ವಿ ಆರ್ ಆ್ಯಡಿಂಗ್ ದ ಬೇಸ್ ಟು ದಿಸ್. ಸೊ ವಾಟ್ ಹ್ಯಾಪನ್, ಇಟ್ ವಿಲ್ ಬಿಕಮ್ ಮೋರ್ ಬೇಸ್. ಸೊ ಹಿಯರ್ OH ಮೈನಸ್ ಅಯಾನ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್. ಸಿ, ಒಂದು ವೇಳೆ ನೀವು OH ಮೈನಸ್ ಅಯಾನ್ಸ್ನ ಬದಲಾಗಿ H ಪ್ಲಸ್ ಅಯಾನ್ಸನ್ನು ಆ್ಯಡ್ ಮಾಡಿದರೆ ಏನಾಗ್ತಿತ್ತು, OH ಮೈನಸ್ನ ಒಂದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿತ್ತು. ಬಟ್ ಇನ್ಸ್ಟೆಡ್ ಆಫ್ H ಪ್ಲಸ್ ಅಯಾನ್ಸ್ ಯು ಆರ್ ಆ್ಯಡಿಂಗ್ OH ಮೈನಸ್ ಅಯಾನ್ಸ್. ಸೊ ವಾಟ್ ಹ್ಯಾಪನ್, ಸೊ ಆಲ್ರೆಡಿ ವಿ ಹ್ಯಾವ್ NaOH, ಫಾರ್ ದ್ಯಾಟ್ ಅಗೇನ್ ಯು ಆರ್ ಆ್ಯಡಿಂಗ್ ದ ಬೇಸ್, ಸೊ ಇಟ್ ವಿಲ್ ಬಿಕಮ್ ಮೋರ್ ಬೇಸ್. Okay, as a result of this, what happened? It will increase. The OH minus ions concentration will increase. Clear? So the next concept ಬಂದು how strong the acids or bases. So ಇಲ್ಲಿವರೆಗೂ ನೀವು acids ಅಂದ್ರೆ ಏನು, bases ಅಂದ್ರೆ ಏನು, ಆಸಿಡ್ ಹಾಗೂ ಬೇಸ್ನ ರಿಯಾಕ್ಷನ್ ಅನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ರೈಟ್? ಯು ಹ್ಯಾವ್ ಲರ್ನ್ಡ್ ಅಬೌಟ್ ಲಾಟ್ ಆಫ್ ರಿಯಾಕ್ಷನ್ಸ್. ಸೊ ವಿ ಹ್ಯಾವ್ ನೋಟ್ ದಟ್ ಸಮ್ ಆಸಿಡ್ ಆರ್ ಸ್ಟ್ರಾಂಗ್ ವೇರ್ ಸಮ್ ಆಸಿಡ್ ಆರ್ ವೀಕ್. ಸಮ್ ಬೇಸಸ್ ಆರ್ ಸ್ಟ್ರಾಂಗ್ ವೇರ್ ಆಸ್ ಸಮ್ ಬೇಸಸ್ ಆರ್ ವೀಕ್. ಹಾಗಾದರೆ
ಈ ಆಸಿಡ್ ಸ್ಟ್ರಾಂಗ್ ಆಗಿದೆಯಾ ಅಥವಾ ವೀಕ್ ಆಗಿದೆಯಾ ಅಂತ ಯಾವ ರೀತಿ ಹೇಳ್ಬೋದು, ಅಥವಾ ಈ ಒಂದು ತಗೊಂಡಿರುವಂಥ ಬೇಸ್, ನಾವು ತಗೊಂಡಿರುವಂಥ ಆಸಿಡ್ ಆಗಿರ್ಬೋದು ಒಂದು ಬೀಕರಲ್ಲಿ ಅಥವಾ ಬೇಸ್ ಆಗಿರ್ಬೋದು, ಇದು ಸ್ಟ್ರಾಂಗ್ ಆಗಿದೆಯಾ ಅಥವಾ ವೀಕ್ ಆಗಿದೆಯಾ ಅಂತ ಹೌ ಟು ಐಡೆಂಟಿಫೈ. ಸೊ ದಿಸ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ನಂಬರ್ ಆಫ್ ಹೈಡ್ರೋನಿಯಂ ಅಯಾನ್ಸ್. ಸೊ ಈಗ ಇರುವಂಥ ಆಸಿಡ್ ಸ್ಟ್ರಾಂಗಾ ವೀಕಾ ಅಥವಾ ಬೇಸ್ ಸ್ಟ್ರಾಂಗಾ ವೀಕಾ ಅಂತ ನಾವು ಹೇಳಬೇಕು ಅಂತಂದರೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಹೈಡ್ರೋನಿಯಂ ಅಯಾನ್ಸ್. ಮತ್ತು ಹೈಡ್ರೋನಿಯಂ ಅಯಾನ್ಸ್ ಅಂದರೆ ಏನು? ಸಿ ಹೈಡ್ರೋನಿಯಂ ಅಯಾನ್ಸ್ ಈಸ್ ನಥಿಂಗ್ ಬಟ್ H+ ಅಯಾನ್ಸ್ ಆ್ಯಂಡ್ OH- ಅಯಾನ್ಸ್. ಸೊ ಇಲ್ಲಿರುವಂಥ ಸೊಲ್ಯೂಷನಲ್ಲಿ H+ ಅಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆಯಾ, OH- ಅಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆಯಾ ಅಂತ ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಟೆಲ್ ವೆದರ್ ದ ಸೊಲ್ಯೂಷನ್ ವಿಚ್ ಈಸ್ ಇನ್ ದ ಬೀಕರ್, ಇಲ್ಲಿರುವಂಥ ಸೊಲ್ಯೂಷನ್ ಆಸಿಡಿಕ್ ಆಗಿದೆಯಾ, ಮೋರ್ ಆಸಿಡಿಕ್ ಆಗಿದೆಯಾ, ಲೆಸ್ ಆಸಿಡಿಕ್ ಆಗಿದೆಯಾ, ಅಥವಾ ಬೇಸ್ ಆಗಿದ್ರೆ ಮೋರ್ ಬೇಸ್ ಆಗಿದೆಯಾ, ಲೆಸ್ ಬೇಸ್ ಆಗಿದೆಯಾ ಅಂತ ವಿ ಕ್ಯಾನ್ ಐಡೆಂಟಿಫೈ. So the strength of the acid or base, it depends upon the number of hydronium ions. So hydronium ions andre ಏನು, it is again H+ ions and OH- ions. Clear? So the acidic nature increases. So ಈಗ for example ಈಗ ಈ ಒಂದು pH scale ಅನ್ನ ನೀವು ನೋಡಿ. See the acidic nature increases if you have more hydrogen ion concentration. See ನೀವು ನೋಡ್ಬೋದು ಮಧ್ಯದಲ್ಲಿ ನ್ಯೂಟ್ರಲ್ ಇದೆ, 7 ಹತ್ರ ನ್ಯೂಟ್ರಲ್ ಇದೆ. ಸೊ 7ಗೂ ಮುಂಚೆ 0 to 7 ಏನಾಗಿದೆ, ಆಸಿಡಿಕ್ ಅಂದರೆ H+ ಅಯಾನ್ಸ್ ಕಾನ್ಸಂಟ್ರೇಷನ್ನ ಡಿಪಿಕ್ಟ್ ಮಾಡ್ತಾ ಇದೆ. 7 ಇಂದ 14ವರೆಗೂ ಇಟ್ ಈಸ್ ಡಿಪಿಕ್ಟಿಂಗ್ ದ OH- ಅಯಾನ್ಸ್. ದಟ್ ಮೀನ್ಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಈ pH ಸ್ಕೇಲನ್ನು ನೋಡಿದಾಗ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಐಡೆಂಟಿಫೈ. ದ ಆಸಿಡಿಕ್ ನೇಚರ್ ಇನ್ಕ್ರೀಸಸ್ ಇಫ್ ಯು ಹ್ಯಾವ್ ಮೋರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದ್ರೆ ಆಸಿಡಿಕ್ ನೇಚರ್ ಹೆಚ್ಚಾಗಿರುತ್ತೆ. ಕ್ಲಿಯರ್? ಸಪೋಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಲೆಸ್ ಆಸಿಡಿಕ್. ಹಾಗೇನೆ ಇಟ್ ಈಸ್ ವೈಸ್ ವರ್ಸಾ. ಇಫ್ ದ ಕಾನ್ಸಂಟ್ರೇಷನ್ ಆಫ್ OH- ಅಯಾನ್ಸ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್, ದ ಸೊಲ್ಯೂಷನ್ ವಿಲ್ ಬಿ ಮೋರ್ ಬೇಸಿಕ್. ಆ್ಯಂಡ್ ಇಫ್ ವಿ ಹ್ಯಾವ್ ಲೆಸ್ OH- ಅಯಾನ್ ಕಾನ್ಸಂಟ್ರೇಷನ್ ದೆನ್ ಇಟ್ ವಿಲ್ ಬಿ ಲೆಸ್ ಬೇಸಿಕ್. ಲೆಸ್ ಬೇಸಿಕ್ ಅಂದರೆ ಮೋರ್ ಆಸಿಡಿಕ್ ಆಗಿರುತ್ತೆ. ಉಲ್ಟಾ ಅರ್ಥ ಆಯ್ತಲ್ಲ? ವೆರಿ ಈಸಿ ಟು ರಿಮೆಂಬರ್. H+ ಅಯಾನ್ಸ್ ಜಾಸ್ತಿ ಇದ್ರೆ ಆಸಿಡಿಕ್, OH- ಅಯಾನ್ಸ್ ಇದ್ರೆ ಬೇಸಿಕ್, ಜಾಸ್ತಿ ಇದ್ರೆ ಬೇಸಿಕ್. ಫಾರ್ ಎಕ್ಸಾಂಪಲ್ ಈಗ ನ್ಯೂಟ್ರಲ್ ಆಗಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ 50-50. ಇಟ್ ವಿಲ್ ಬಿ ನೈದರ್ ಆಸಿಡಿಕ್ ನಾರ್ ಬೇಸಿಕ್. ಆಸಿಡಿಕ್ ಕಾನ್ಸಂಟ್ರೇಷನ್ ಹಾಗೂ ಬೇಸಿಕ್ ಕಾನ್ಸಂಟ್ರೇಷನ್ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ದೆನ್ ಇಟ್ ವಿಲ್ ಬಿ ನ್ಯೂಟ್ರಲ್. ಕ್ಲಿಯರ್? ಸೊ ಲೆಟ್ ಮಿ ರೀಡ್ ಔಟ್ ದ ಪಾಯಿಂಟ್ ವಿಚ್ ಐ ಟೋಲ್ಡ್ ಯು ನೌ. See, as I told you, more hydrogen ion concentration ಅಂದರೆ H+. ion concentration ಹೆಚ್ಚಾಗಿದ್ರೆ more acidic. ಕಡಿಮೆ ಇದ್ರೆ it is less acidic. Okay. So then OH- ions concentration ಹೆಚ್ಚಾಗಿದ್ರೆ more basic. OH- ions concentration ಕಡಿಮೆ ಇದ್ರೆ it is less basic. That means the basic nature decreases. Clear? So ಒಂದು ವೇಳೆ ಸೊಲ್ಯೂಷನ್ ಅಲ್ಲಿ 50-50 ಅಂದರೆ ನ್ಯೂಟ್ರಲ್ ಆಗಿದ್ರೆ ಏನಾಗುತ್ತೆ, ಇಟ್ ಈಸ್ ನೈದರ್ ಆಸಿಡಿಕ್ ನಾರ್ ಬೇಸಿಕ್. ಕ್ಲಿಯರ್? ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಫ್ ಯು ಅಬ್ಸರ್ವ್ ದಿಸ್ pH ಸ್ಕೇಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಸ್ವಲ್ಪ ಸ್ಲೈಟ್ ಆಗಿ ಮೊಬೈಲ್ನ ಕ್ರಾಸ್ ಮಾಡಿ ಇದನ್ನು ಅಬ್ಸರ್ವ್ ಮಾಡಿ. ಸಿ ಹಿಯರ್ ಇಸ್ ದ pH ಸ್ಕೇಲ್ ವೇರ್ ದಿಸ್ pH ಸ್ಕೇಲ್ ಇಸ್ ಡಿಪಿಕ್ಟಿಂಗ್ ದ ರೇಂಜ್ ಆಫ್ ವೆರೈಟಿ ಆಫ್ ಸೊಲ್ಯೂಷನ್ಸ್. ಓಕೆ. ಸೊ ಫಸ್ಟ್ ಒಂದು ಗ್ಯಾಸ್ಟ್ರಿಕ್ ಆಸಿಡ್. So gastric acid, it is ranging 0 to 2. 0 na ಇಲ್ಲಿ depict ಮಾಡಿಲ್ಲ. It is almost 0 to 2. It is acidic. Gastric acid will be acidic in nature. Next, hydrochloric acid, where it is ranging around between 2 to 3. Again, soda, then acid rain, black coffee, and urine or saliva. So ಇದೆಲ್ಲ ಕೂಡ ಏನಾಗಿದೆ, 7ಗಿಂತ ಬಿಲೋ ಇದೆ. So then they have more H+ ion concentration and they are acidic. So 7 ಆದಮೇಲೆ ನೀವು ಗಮನಿಸಿದಾಗ ನೋಡಿ, sea water, baking soda, milk of magnesia, then ammonia, soapy water and bleach. So all these are ranging after 7. So all these have more OH- ions concentration. So they all are basic in nature. Clear? So ಇದೇ ರೀತಿ H+ ಅಯಾನ್ಸ್ ಹಾಗೂ OH- ಅಯಾನ್ಸ್ ಕಾನ್ಸಂಟ್ರೇಷನ್ನ ಒಂದು ಆಧಾರದ ಮೇಲೆ ವಿ ಕ್ಯಾನ್ ಡಿಸೈಡ್ ವೆದರ್ ದ ಸೊಲ್ಯೂಷನ್ ಇಸ್ ಆಸಿಡಿಕ್ ಆರ್ ಬೇಸಿಕ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಈಗ pH ಅಂದರೆ ಏನು ಅಂತ
ತಿಳ್ಕೊಳ್ಬೇಕು ನೀವು. So what is meant by pH, or how can we define pH? pH is defined as a negative logarithm of the concentration of hydronium ions. So here the acid has a pH value less than 7. You have understood the pH scale range from 0 to 14, right? Where 7 is in the middle. So 7 ಗಿಂತ ಮುಂಚೆ ಹೋದ್ರೆ ಏನಾಗುತ್ತೆ? You can see the acids. Correct. So acid has a pH value less than 7. So the term pH ಅಂದ್ರೆ ಏನು? The pH stands for potential hydrogen. pH means it is potential hydrogen. It is an abbreviation. So pH is a scale. It is determining whether the solution is acid or base or whether it is neutral. So ಇದನ್ನ depict ಮಾಡಕ್ಕೆ pH scale help ಮಾಡುತ್ತೆ. Clear? And this scale also measures the values from 0 and all the way up to 14. ನಿಮಗೆ ಇದು ಅರ್ಥ ಆಗಿದೆ already. 0 to 14 ಇದು range ಆಗಿರುತ್ತೆ. And the distilled water, it ranges, or it is found in the middle because its pH is 7. Distilled water's pH value is 7. Whereas acids are found between 0 to 7 and bases are found between 7 to 14. Clear? So now you have to understand the importance of pH in everyday life. See, for example, plants and animals in nododadre, okay, so they have the pH which ranges from 7.0 to 7.8. That means they are mildly basic. They are not completely acidic, they are not completely basic. Okay, there is neutrality in them. So next nododadre, the pH of rainwater. See, the pH of rainwater is 5.6. If it is 5.6, then the rain will be acidic in nature because there will be more H plus ion concentration. H plus ion concentration ಹೆಚ್ಚಾಗಿರುತ್ತೆ. ಸೊ ಈಗ 5.6 pH ವ್ಯಾಲ್ಯೂ ಇರುವಂಥ ರೈನ್ ವಾಟರ್ ರಿವರ್ ಅಥವಾ ವಾಟರ್ ಬಾಡೀಸ್ಗೆ ಫ್ಲೋ ಆದಾಗ ಏನಾಗುತ್ತೆ, ಆ ವಾಟರ್ ಬಾಡೀಸ್ ಕೂಡ ಆಸಿಡಿಕ್ ಆಗುತ್ತೆ. ಸೊ ದೆನ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಅಕ್ವಾಟಿಕ್ ಅನಿಮಲ್ಸ್ ಟು ಸರ್ವೈವ್. ಹೌದಲ್ವಾ? ಆಲ್ರೆಡಿ ರೈನ್ ವಾಟರ್ ಆಸಿಡಿಕ್ ಅಂತ ಈಗ ನಾವು ಡಿಸೈಡ್ ಮಾಡಿದಾಗ 5.6 ಅದರಲ್ಲಿ pH ವ್ಯಾಲ್ಯೂ ಅಂತ ರೇಂಜ್ ಆದಾಗ ಇಟ್ ಈಸ್ ಆಲ್ರೆಡಿ ಆಸಿಡಿಕ್ ಇನ್ ನೇಚರ್. ಸೊ ಆಸಿಡಿಕ್ ಆಗಿರುವಂಥ ವಾಟರ್ ಬಾಡೀಸ್ನ ರೀಚ್ ಆದಾಗ ಏನಾಗುತ್ತೆ, ಸೊ ದ ವಾಟರ್ ಬಾಡೀಸ್ ಆಲ್ಸೋ ಬಿಕಮ್ ಆಸಿಡಿಕ್. Thereby, aquatic animals which are present in the water bodies, for them it is difficult to survive. Okay, so next nododadre soil. So for example, ಈಗ ನಾರ್ಮಲ್ ಸಾಯಿಲ್ ಬಗ್ಗೆ ಮಾತಾಡೋದಾದ್ರೆ the pH of the normal soil is 6 to 7.5. ಸೊ ಈಗ pH ವ್ಯಾಲ್ಯೂ ಇಟ್ ವಿಲ್ ಬಿ ನಾಟ್ ಕಾನ್ಸ್ಟೆಂಟ್ ಇನ್ ದ ಸಾಯಿಲ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರೋದಿಲ್ಲ. sometimes the soil also becomes acidic, sometimes it becomes basic. Okay, for example, ಈಗ ಸಾಯಿಲ್ ಆಸಿಡಿಕ್ ಆದರೆ ಏನು ಮಾಡಬೇಕು, we need to add the base to neutralize. Okay, sometimes when it becomes more basic, we need to add a fertilizer to balance the pH range. ಫರ್ಟಿಲೈಸರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇದರ ಒಂದು pH ವ್ಯಾಲ್ಯೂ ನ್ಯೂಟ್ರಲೈಸ್ ಆಗುತ್ತೆ. ಕ್ಲಿಯರ್? ಸೊ ದಟ್ ಈಸ್ ದ ರೀಸನ್ ಯು ಮೈಟ್ ಹ್ಯಾವ್ ಹರ್ಡ್ ದಟ್ farmers are taking the soil for testing. ಸಾಯಿಲ್ ಟೆಸ್ಟಿಗೆ ತಗೊಂಡು ಹೋದಾಗ ಇಫ್ ದ ಸಾಯಿಲ್ ಇಸ್ ಫೌಂಡ್ ಟು ಬಿ ಮೋರ್ ಆಸಿಡಿಕ್, ಸೊ ಏನು ಮಾಡ್ತಾರೆ, ಬೇಸನ್ನು ಆ್ಯಡ್ ಮಾಡ್ತಾರೆ. ಫಾರ್ಮರ್ಸ್ ದೇ ಆ್ಯಡ್ ದ ಬೇಸ್. ಇಫ್ ಇಟ್ ಇಸ್ ಮೋರ್ ಬೇಸಿಕ್ ದೆನ್ ದೇ ವಿಲ್ ಆ್ಯಡ್ ದ ಫರ್ಟಿಲೈಸರ್ ಟು ನ್ಯೂಟ್ರಲೈಸ್. ಕ್ಲಿಯರ್? ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ pH ಆಫ್ ಡೈಜೆಸ್ಟಿವ್ ಸಿಸ್ಟಮ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಸ್ಟೊಮಕ್ಕಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ, ರೈಟ್? ಸೊ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಮೋರ್ ಆಸಿಡಿಕ್ ಇನ್ ನೇಚರ್. Why? It is because it releases the hydrochloric acid, right? So the hydrochloric acid which is released in the stomach, it is helpful for digestion of food and also to kill the microorganisms in the food. ಎರಡು ಇಂಪಾರ್ಟೆಂಟ್ ಫಂಕ್ಷನ್ ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ರೋಲ್ ಆಫ್ HCl ಇನ್ ದ ಸ್ಟೊಮಕ್ ಅಂತ ಕೇಳಿದಾಗ first function is it will help in the digestion of food, and the second function is it also help in killing the microorganism which is present in the food. Okay, for example, ನಿಮ್ಮ HCl amount increase ಆದಾಗ ಅಂದರೆ the HCl which is released in the stomach, if it increases, what happen, there will be indigestion. You might have felt sometimes there will be some kind of irritation in your stomach. So that is because of the indigestion. See, during the indigestion, the stomach releases more HCl. HCl ನ ಕ್ವಾಂಟಿಟಿ ರಿಲೀಸ್ ಆಗುವಂಥ HCl ಕ್ವಾಂಟಿಟಿ ಹೆಚ್ಚಾದಾಗ ಏನಾಗುತ್ತೆ, you will feel that there will be some kind of indigestion in your stomach. And you also feel that there will be some kind of irritation, there will be some kind of pain. So
ಟು ಗೆಟ್ ರಿಡ್ ಆಫ್ ದಿಸ್, ಇದರಿಂದ ಹೊರಗಡೆ ಬರಬೇಕು ಅಂದರೆ ದ ಪೀಪಲ್ ಯೂಸ್ ಸಮ್ ಕೈಂಡ್ ಆಫ್ ಬೇಸ್. ದ ಬೇಸ್ ವಿಚ್ ದೇ ಯೂಸ್ ಇಸ್ ಕಾಲ್ಡ್ ಆಸ್ ಆ್ಯಂಟ್ ಆ್ಯಸಿಡ್. ಸೊ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡಿರಬಹುದು, ಜೆಲೋಸಿಲ್ ಆಗಿರ್ಬೋದು, ಈನೋ ಆಗಿರ್ಬೋದು. ಸೊ ಈ ಅಡ್ವರ್ಟೈಸ್ಮೆಂಟಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಅದನ್ನು ಗಮನ ಇಟ್ಟು ನೋಡಿದಾಗ ದೇ ಸೇ ಅಬೌಟ್ ಆ್ಯಂಟ್ ಆ್ಯಸಿಡ್ ಬಗ್ಗೆ ಸ್ಪೆಸಿಫೈ ಮಾಡ್ತಾರೆ. ಸೊ ಆ್ಯಂಟ್ ಆ್ಯಸಿಡ್ ಈಸ್ ಅ ಬೇಸ್ ವಿಚ್ ಹ್ಯಾಸ್ ದ ಕೆಪಾಸಿಟಿ ಟು ನ್ಯೂಟ್ರಲೈಸ್ ದ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಮಕ್. ನಿಮ್ಮ ಸ್ಟಮಕ್ಕಲ್ಲಿರುವಂಥ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುವಂಥ ಒಂದು ಕೆಪಾಸಿಟಿ ಆ್ಯಂಟ್ ಆ್ಯಸಿಡ್ಗೆ ಇದೆ, ಬಿಕಾಸ್ ಇಟ್ ಈಸ್ ಅ ಬೇಸ್. ಓಕೆ, so the antacid is a base which neutralizes the acid which is produced in the stomach. Clear? Now let me explain you about the tooth decay. See, tooth decay ಬಗ್ಗೆ ಮಾತಾಡಿದಾಗ tooth decay, it starts when the pH of tooth is lower than 5.5. 5.5 ಅಂದರೆ acidica basica? Yes, of course it is acidic. ನಿಮಗೆ ಗೊತ್ತಿರೋ ಹಾಗೇನೆ 7ಗಿಂತ ಕೆಳಗಡೆ ಸ್ಕೇಲ್ ಹಿಂದೆ ನೋಡಿದಾಗ ಬರುವಂಥ ಪ್ರಾಡಕ್ಟ್ಸ್ ಅಥವಾ ಸೊಲ್ಯೂಷನ್ಸ್ ಎಲ್ಲ ಕೂಡ ಆಸಿಡಿಕ್ ಆಗಿರುತ್ತೆ. ಫೈನ್. ಸೊ ಹಾಗಾದರೆ ಯಾವ ಒಂದು ಕಾರಣಕ್ಕೆ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಒಂದು ಮೌತಲ್ಲಿ ಅನ್ನೋದು ನೋಡೋದಾದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಡಿಗ್ರೇಡೇಷನ್ ಆಫ್ ಶುಗರ್ ಪಾರ್ಟಿಕಲ್ಸ್ ಆ್ಯಂಡ್ ದ ಫುಡ್ ಪಾರ್ಟಿಕಲ್ಸ್ ಲೆಫ್ಟ್ ಇನ್ ಯೋರ್ ಮೌತ್. ಸೊ ಬ್ಯಾಕ್ಟೀರಿಯಾ ವಿಚ್ ಇಸ್ ಪ್ರೆಸೆಂಟ್ ಇನ್ ಯೋರ್ ಮೌತ್, ಸೊ ವಾಟ್ ಡಸ್ ಇಟ್ ಡೂ? ಇಟ್ ಪ್ರೊಡ್ಯೂಸಸ್ ದ ಆ್ಯಸಿಡ್. ಹೌ? ಬೈ degrading the sugar, by the degradation of sugar and the food particles which remained in your mouth after eating. Food complete ಆದ ನಂತರ ಸೊ ಲೆಫ್ಟ್ ಓವರ್ ಪಾರ್ಟಿಕಲ್ಸ್ ಏನಾದರೂ ನಿಮ್ಮ ಮೌತಲ್ಲಿ ಉಳಿದಿದ್ರೆ ಆ ಒಂದು ಪಾರ್ಟಿಕಲ್ಸಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾ ರಿಲೀಸಸ್ ದ ಆ್ಯಸಿಡ್. ಕ್ಲಿಯರ್? ಸೊ ಹಾಗಾದರೆ ಹೌ ಟು ಅವಾಯ್ಡ್ ದಿಸ್? ಸಿ ವಿ ಕ್ಯಾನ್ ಅವಾಯ್ಡ್ ದ ಟೂತ್ ಡಿಕೆ ಬೈ ವಾಷಿಂಗ್ ದ ಮೌತ್ ಆಫ್ಟರ್ ಎವ್ರಿ ಮೀಲ್. ಪ್ರತಿ ಬಾರಿ ನೀವು ಊಟ ಮಾಡಿದಾಗ ನಿಮ್ಮ ಒಂದು ಮೌತನ್ನು ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಅವಾಯ್ಡ್ ದ ಟೂತ್ ಡಿಕೆ. And also one more method is by using the toothpaste, because the toothpaste is basic in nature. Toothpaste ಅಲ್ಲಿ basic nature ಇರೋದ್ರಿಂದ, so toothpaste which is base, it reacts with the acid. Toothpaste ಏನಾಗಿದೆ, ಇದು ಬೇಸ್ ಆಗಿದೆ, ನಮ್ಮ ಮೌತಲ್ಲಿ ಪ್ರೊಡ್ಯೂಸ್ ಆಗುವಂಥ ಆ್ಯಸಿಡ್ ಜೊತೆ ಇದು ರಿಯಾಕ್ಟ್ ಆಗಿ ಏನು ಮಾಡುತ್ತೆ, it will neutralize. Okay, so it keeps the mouth basic. These are the two ways you can prevent tooth decaying. One is by washing your mouth after every meal, and second thing is by brushing your teeth by using the toothpaste. Clear? And the last here is acids are also used to self defense by animals. See, bee stings leaves an acid which causes the pain and irritation. See, for example, ಈಗ ಬೀಸ್ನ ನೋಡೋದಾದರೆ ಯೂಶಲಿ ಏನಾಗುತ್ತೆ, ಅದು ಸ್ಟಿಂಗ್ ಮಾಡೋದಿಲ್ಲ. ವೆನ್ ದೇ ಫೀಲ್ ದಟ್ ದೇ ಆರ್ ಗೋಯಿಂಗ್ ಟು ಬಿ ಹಾರ್ಮ್ಡ್, ಸೊ ಏನಾಗುತ್ತೆ, they get angry. So ಆಗ ಏನಾಗುತ್ತೆ, the acids are generated in their body. So when the sting, what happened, the acid directly entered to your skin. As the acid entered inside your skin, what happened, you feel some kind of irritation and pain. Okay, so otherwise the bees, they do not sting and they do not produce any kind of acid. I hope you all cleared with the importance of pH in our day-to-day life. So now the question time, very important. You all have to understand the question and very easy to understand. Explain ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. See, if you have two solutions, let us name the solutions. Okay, you have two solutions. So solution A and solution B. Okay, so the pH of solution A is 6 and the pH of solution B is 8. ಹಾಗಾದರೆ which solution has more hydrogen ion? ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪಿ ಎಚ್ ಸ್ಕೇಲ್ ಇಸ್ ರೇಂಜ್ ಫ್ರಮ್ 0 to 14, ಹೌದಲ್ವಾ? 7 ನ್ಯೂಟ್ರಲ್. ಸೊ 7ಗಿಂತ ಮುಂಚೆ ರೇಂಜ್ ಆಗುವಂಥ ಪಿ ಎಚ್ ವ್ಯಾಲ್ಯೂಸ್ ಎಲ್ಲ ಆಸಿಡಿಕ್, ನಂತರ ರೇಂಜ್ ಆಗೋದೆಲ್ಲ ಬೇಸಿಕ್. ಕ್ಲಿಯರ್ ಅಲ್ವಾ? ಇದು ಗೊತ್ತಿದೆ ಅಲ್ವಾ? ಸೊ ವಿಚ್ ಸೊಲ್ಯೂಷನ್ ಇಸ್ ಹ್ಯಾವಿಂಗ್ ಮೋರ್ ಹೈಡ್ರೋಜನ್? ಆಬ್ವಿಯಸ್ಲಿ ಸೊಲ್ಯೂಷನ್ ಎ, ಬಿಕಾಸ್ ಇಟ್ಸ್ ಪಿ ಎಚ್ ವ್ಯಾಲ್ಯೂ ಈಸ್ ಲೆಸ್, ಹೌದಲ್ವಾ? ಸೊ ದ ಸೊಲ್ಯೂಷನ್ ಎ ಹ್ಯಾಸ್ ಮೋರ್ ಹೈಡ್ರೋಜನ್ ಅಯಾನ್ಸ್, ದಟ್ ಮೀನ್ಸ್ H+ ಅಯಾನ್ಸ್. Now, which of this is acidic and which of this is basic? ಇದರಲ್ಲಿ acidic ಯಾವುದು, ಬೇಸಿಕ್ ಯಾವುದು? H+ ಅಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಆಸಿಡಿಕ್, ಹಾಗೂ OH- ಅಯಾನ್ಸ್ ಕಾನ್ಸಂಟ್ರೇಷನ್ ಹೆಚ್ಚಾಗಿರೋದು ಬೇಸಿಕ್. ಕ್ಲಿಯರ್? ಸೊ ಸೊಲ್ಯೂಷನ್ ಎ ಈಸ್ ಆಸಿಡಿಕ್, ಸೊಲ್ಯೂಷನ್ ಬಿ ಈಸ್ ಬೇಸಿಕ್. ವೆರಿ ಈಸಿ. So that is what I have written here also. Solution A is acidic because the pH concentration is 6. Solution B is basic because its concentration is 8. ಹೌದಲ್ವಾ? ಸೊ ಸೊಲ್ಯೂಷನ್ A has more hydrogen ion concentration, so it is acidic in nature. So
So solution A acidic ಆದರೆ solution B basic because its pH value is 8. Okay. So now the next question is very easy. What effect do the concentration of H plus ions have on the nature of solution? ಅಂದರೆ ನೀವು ತಗೊಂಡಂಥ ಒಂದು ಸೊಲ್ಯೂಷನ್ನಲ್ಲಿ H plus ions concentration ಯಾವ ರೀತಿ ನೇಚರನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ H plus ions concentration ಹೆಚ್ಚಾಗಿದ್ದರೆ ಏನಾಗಿರುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ ಆಸಿಡಿಕ್. ಅದೇ H plus ions concentration ಕಡಿಮೆ ಇದ್ರೆ ಏನಾಗುತ್ತೆ? ಇಟ್ ಈಸ್ ಮೋರ್ ಬೇಸಿಕ್. ವೆರಿ ಸಿಂಪಲ್. ಕ್ಲಿಯರ್? So hydrogen ion will impact the nature of solution whether it is acidic or basic. H plus ಜಾಸ್ತಿ ಇದ್ರೆ ಇದು acidic, H plus ಕಡಿಮೆ ಇದ್ರೆ ಇದು basic. Clear? So now the next question is, do basic solutions have H plus ions? If yes, then why it is called as base? ಹೌದು, ನಾವು ತಗೊಂಡಂಥ ಒಂದು ಸೊಲ್ಯೂಷನಲ್ಲಿ ಈಗ ಬೇಸಿಕ್ ಸೊಲ್ಯೂಷನಲ್ಲಿ H plus ions ಕೂಡ ಇರುತ್ತೆ. Right? So it is yes. We have H plus ions in the basic solutions. Okay, but even though we have H plus ions in the basic solution, we call it as base. Why? Because see, compared to OH minus ions, OH minus ions ಗಿಂತ ಈಗ ನಾವು ಒಂದು ಸೊಲ್ಯೂಷನ್ ಅನ್ನು ತಗೊಂಡಾಗ ಈ ಸೊಲ್ಯೂಷನ್ ಬೇಸ್ ಆಗಿದೆ ಅಂತಂದ್ರೆ ಸೊ ಇಟ್ ಈಸ್ ಬಿಕಾಸ್ ಇದರಲ್ಲಿ OH minus ions ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. H plus ions ಕಾನ್ಸಂಟ್ರೇಷನ್ ಇದ್ರೂ ಕೂಡ OH minus ions concentration ಹೆಚ್ಚಾಗಿರೋದ್ರಿಂದ it is called as base. It is not that we have to call it as acidic because H plus ions concentration is less compared to OH minus ions concentration. OH minus ions concentration ಏನಾಗಿದೆ? ಹೆಚ್ಚಾಗಿದೆ compared to H plus. So it is more basic. Clear? So the next question, so under what soil condition do you think a farmer would treat the soil of his field with the quicklime or a slaked lime or a chalk? See here they have given the chemical name also. The chemical name of quicklime is calcium oxide, slaked lime is calcium hydroxide and chalk is calcium carbonate. These are the chemical names. Okay. See, under what soil condition ಯಾವಾಗ farmer quicklime, slaked lime ಅಥವಾ chalk ಅನ್ನು add ಮಾಡ್ತಾರೆ? So first of all ಈ quicklime ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು? ಇದೆಲ್ಲ ಕೂಡ ಬೇಸ್ ಆಗಿದೆ. ಓಕೆ, ಸೊ ಹಾಗಾದರೆ ಫಾರ್ಮರ್ ಯಾವಾಗ ಈ ಬೇಸನ್ನು ಸಾಯಿಲ್ಗೆ ಆ್ಯಡ್ ಮಾಡ್ತಾರೆ? ಆ್ಯಡ್ ಮಾಡೋದಾದರೆ ಯಾವಾಗ ಆ್ಯಡ್ ಮಾಡಬೇಕು? ಇಟ್ ಇಸ್ ವೆರಿ ಸಿಂಪಲ್. ಸಿ ವೆನ್ ದ ಫಾರ್ಮರ್ ಫೈಂಡ್ ಹಿಸ್ ಸಾಯಿಲ್ ಈಸ್ ಆಸಿಡಿಕ್. ಸೊ ಸಾಯಿಲ್ ಟೆಸ್ಟ್ ಮಾಡಿದಾಗ ಸಾಯಿಲ್ ಟೆಸ್ಟಲ್ಲಿ ಸಾಯಿಲ್ ಆಸಿಡಿಕ್ ಅಂತ ಫಾರ್ಮರ್ಗೆ ರಿಸಲ್ಟ್ ಬಂದರೆ in such cases what happened, the farmer add base to it. So here the calcium oxide, calcium hydroxide or the calcium carbonate, all these are bases. So when the farmer found that his soil is acidic, so he will add these bases to the soil, any of these bases to the soil. So the reason why he is adding these base to the soil is to neutralize. Okay, ಈಗ ಫಾರ್ಮರ್ಗೆ ಸಾಯಿಲ್ ಆಸಿಡಿಕ್ ಅಂತ ಗೊತ್ತಾದಾಗ ಏನು ಮಾಡಬೇಕು? ಹಿ ಹ್ಯಾವ್ ಟು ಇನ್ಕ್ರೀಸ್ ದ ಬೆಸಿಸಿಟಿ. ಸೊ ಹಿ ಹ್ಯಾವ್ ಟು ಇನ್ಕ್ರೀಸ್ ದ ಬೇಸಿಕ್ ನೇಚರ್ ಇನ್ ದ ಸಾಯಿಲ್. ಸೊ ಹಿ ವಿಲ್ ಆ್ಯಡ್ ದ ಬೇಸ್ ಟು ಇಟ್. ಸೊ ಅಪ್ಲಿಕೇಶನ್ಸ್ ಕ್ವಶನ್ ಕೇಳ್ತಾರೆ ಇದೇ ರೀತಿಯೆಲ್ಲ ರಿಲೇಟೆಡ್ ಟು ದೀಸ್ ಕಾನ್ಸೆಪ್ಟ್ ಕೆಲವೊಂದು ಅಪ್ಲಿಕೇಶನ್ ಕ್ವಶನ್ಸ್ ಕೇಳ್ತಾರೆ. ಯು ಹ್ಯಾವ್ ಟು ನೋ ವೆರಿ ಅಕ್ಯುರೇಟ್ಲಿ. ಸೊ H plus ions ಜಾಸ್ತಿ ಇದ್ದರೆ ಆಸಿಡಿಕ್ ಆಗಿರುತ್ತೆ, OH minus ions ಜಾಸ್ತಿ ಇದ್ದರೆ ಬೇಸಿಕ್ ಆಗಿರುತ್ತೆ. ಓಕೆ, ಸೊ ದಟ್ಸ್ ಆಲ್ ಫಾರ್ ದಿಸ್ ಸೆಷನ್. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಎಕ್ಸ್ಪ್ಲೈನ್ ದ ಸಾಲ್ಟ್ಸ್. Okay, so that's all for this session. I'm signing off. Thank you.